ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯದ ಕಾವು ಜೋರಾಗಿದೆ. ವಿಧಾನಸಭೆ ಅಧಿವೇಶನ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು ಅತೃಪ್ತರು. ಬಂಡಾಯ ಶಾಸಕರಿಗೆ ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್ ನೇತೃತ್ವ ವಹಿಸಿದ್ದಾರೆ. ಅಧಿವೇಶನದಲ್ಲಿ ಸಿಎಂ ಡಿಕೆಗೆ ಮುಜುಗರ ಫಿಕ್ಸ್. ಬಂಡಾಯ ಶಾಸಕರಿಗೆ ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್ ನೇತೃತ್ವ ವಹಿಸಿದ್ದು ಅಧಿವೇಶನದಲ್ಲಿ ಸಿಎಂಗೆ ಮುಜುಗರ ಆಗೋದಂತೂ ಗ್ಯಾರಂಟಿ. ಮುಜುಗರ ಉಂಟು ಮಾಡೋ ಉದ್ದೇಶದಿಂದ ಅತೃಪ್ತರು ಚರ್ಚೆಯನ್ನು ಮಾಡಿದ್ರ ಮೂಲ ಕಾಂಗ್ರೆಸ್ಸಿಗರ ಹಠಕ್ಕೆ ಸುರ್ಜೇವಾಲಾ ಕಂಗಾಲಾಗಿ ಹೋಗಿದ್ದಾರೆ. ಸುರ್ಜೇವಾಲಾ ಅವರು ಏನೇ ಹೇಳಿದ್ರು ಕೂಡ ಅತೃಪ್ತರ ಅಸಮಾಧಾನ ಶಮನವಾಗ್ತಾ ಇಲ್ಲ. ಡಿಕೆ ಅವರ ಮಾತಿಗೂ ಕೂಡ ಮಣಿತಾ ಇಲ್ಲ. ಎಚ್.ಕೆ. ಪಾಟೀಲು ಮತ್ತು ಟಿಬಿ ಜಯಚಂದ್ರ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಬಂಡಾಯ ಶಾಸಕರಿಂದ ಸಚಿವ ಸಂಪುಟ ಪುನರ್ರಚನೆಯ ಪಟ್ಟು ಹೆಚ್ಚಾಗ್ತಿದೆ. ತಕ್ಷಣವೇ ಖಾಲಿ ಉಳಿದ ಸಚಿವ ಸ್ಥಾನ ಭರ್ತಿ ಮಾಡಿ ಅಂತ ಬಿಗಿ ಪಟ್ಟು ಹಿಡಿದಿದ್ದಾರೆ. ನಿಗಮ ಮಂಡಳಿಯಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೆ ಆದ್ಯತೆಯನ್ನ ನೀಡಿ ಅಂತಿದ್ದಾರೆ. ಕ್ಷೇತ್ರಗಳ ಅನುದಾನ ಬಿಡುಗಡೆಯಲ್ಲಿ ತಾರತಮ್ಯದ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಬಂಡಾಯ ಶಾಸಕರಿಂದ ಸಚಿವ ಸಂಪುಟ ಪುನರ್ರಚನೆಯ ಪಟ್ಟು ಹಿಡಿದಿದ್ದು ಎಚ್.ಕೆ. ಪಾಟೀಲ್ ಅವರು ಇರಬಹುದು, ಟಿಬಿ ಜಯಚಂದ್ರ ಮೋಸ್ಟ್ ಸೀನಿಯರ್ ಲೀಡರ್ಗಳಿಬ್ಬರು. ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯನವರು ಸಂಪುಟದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಮತ್ತೆ ಅವರು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಆದರೆ ಹಳಬರಿಗೆ ಸಚಿವ ಸ್ಥಾನವನ್ನು ಕೊಡೋದಕ್ಕಿಂತ ಒಂದಷ್ಟು ಹೊಸ ಮುಖಗಳಿಗೂ ಕೂಡ ಆದ್ಯತೆ ಕೊಡೋಣ ಅನ್ನುವಂಥದ್ದು ಹೈಕಮಾಂಡ್ನ ನಿರ್ಧಾರ. ಹಾಗಾಗಿ ಹೈಕಮಾಂಡ್ ನಾಯಕರು ಹಳಬರಿಗೂ ಕೂಡ ಸಂಪುಟದಲ್ಲಿ ಆದ್ಯತೆಯನ್ನು ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ರು, ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಬಂಡಾಯ ಶಾಸಕರಿಂದ ಸಚಿವ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರುವಂಥದ್ದು. ತಕ್ಷಣವೇ ಖಾಲಿ ಉಳಿದ ಸಚಿವ ಸ್ಥಾನ ಭರ್ತಿ ಮಾಡಿ ಅಂತಿದ್ದಾರೆ. ಯಾರ ಮನವೊಲಿಕೆಗೂ ಜಗ್ತಾ ಇಲ್ಲ. ನಮ್ಮ ಮಾತು ಕೇಳದೇ ಇದ್ರೆ ಅಧಿವೇಶನದಲ್ಲಿ ಬಹಿರಂಗ ಪ್ರಶ್ನೆ ಅಂತ ಇರುವಂಥದ್ದು. ಮೂಲ ಕಾಂಗ್ರೆಸ್ಸಿಗರ ಹಠಕ್ಕೆ ಸುರ್ಜೇವಾಲಾ ಕಂಗಾಲಾಗಿದ್ದಾರೆ. ಬಂಡಾಯ ಶಾಸಕರ ಬೆಳವಣಿಗೆಗೆ ಎಐಸಿಸಿ ಉಸ್ತುವಾರಿ ಕಂಗಾಲಾಗಿದ್ದು ಸುರ್ಜೇವಾಲಾ ಮಾತಿಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿರಿಯ ಶಾಸಕರು ಮನವೊಲಿಕೆಗೆ ಯತ್ನಿಸಿದ್ರು, ಶಾಸಕರು ಡೋಂಟ್ ಕೇರ್ ಅಂತಿದ್ದಾರೆ. ನಮ್ಮ ಮಾತು ಕೇಳದೇ ಇದ್ರೆ ಅಧಿವೇಶನದಲ್ಲಿ ಬಹಿರಂಗ ಪ್ರಶ್ನೆಯನ್ನ ಎತ್ತಬೇಕಾಗುತ್ತೆ ಅಂತಿದ್ದಾರೆ. ಸುರ್ಜೇವಾಲಾ ಬಳಿ ಬಂಡಾಯ ಶಾಸಕರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ. ಇನ್ನು ಬಂಡಾಯ ಶಾಸಕರ ಹಿಂದೆ ಸಿದ್ದರಾಮಯ್ಯ ಬಣದ ತಂತ್ರ ಅಡಗಿದೆಯೇ? ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಈ ಬಂಡಾಯದ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣದ ಕೈವಾಡ ಇದೆಯಾ? ಬಂಡಾಯ ಶಾಸಕರ ನಡೆಗೆ ಟ್ರಬಲ್ ಶೂಟರ್ಗೆ ತಲೆನೋವು ಶುರುವಾಗಿದೆ. ಬಂಡಾಯ ಶಾಸಕರ ಹಿಂದೆ ಸಿದ್ದರಾಮಯ್ಯ ಬಣದ ತಂತ್ರ ಅಡಗಿದೆಯಾ? ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವಂಥವರು. ಈ ಬಂಡಾಯದ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣದ ಕೈ ಇದೆಯಾ? ಬಂಡಾಯ ಶಾಸಕರ ನಡೆಗೆ ಟ್ರಬಲ್ ಶೂಟರ್ಗೆ ತಲೆನೋವು ಶುರುವಾಗಿದೆ. ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಖಾತೆ ಹಂಚಿಕೆಯ ಕಗ್ಗಂಟು ಇನ್ನು ಮುಂದೆ ಶುರುವಾಗುತ್ತೆ, ಈಗಾಗಲೇ ಶುರುವಾಗಿದೆ. ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇರುವಂತಹ ಅತೃಪ್ತರನ್ನ ಸಮಾಧಾನ ಪಡಿಸುವಂಥದ್ದು ಅದೊಂದು ರೀತಿಯಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಹಾಗಾಗಿ ಇದನ್ನ ಹೇಗೆ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್? ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದ ತಂತ್ರ ಅಡಗಿದೆಯಾ ಈ ಬಂಡಾಯದ ಹಿಂದೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ, ತಲೆನೋವಾಗ್ತಾ ಇದೆ. ಇದನ್ನು ನಿಭಾಯಿಸುವಂಥದ್ದು ಸುರ್ಜೇವಾಲಾ ಅವರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಸಚಿವ ಸ್ಥಾನಾಕಾಂಕ್ಷಿಗಳು. ಡಿ.ಕೆ. ಮಾತಿಗೂ ಜಗ್ತಾ ಇಲ್ಲ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರೇ ಸ್ವತಃ ರಾಹುಲ್ ಗಾಂಧಿಯವರೇ ಮಾತಾಡಿದ್ರು ಕೂಡ ಬಗ್ತಾ ಇಲ್ಲ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಮಾತ್ರ ಮಹಾ ಮೌನಕ್ಕೆ ಶರಣಾಗಿದ್ದಾರೆ. ಇದೂ ಒಂದು ರೀತಿಯಲ್ಲಿ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಸಿದ್ದರಾಮಯ್ಯನವರ ನಡೆ ಏನು ಅನ್ನುವಂಥದ್ದು ತಟಸ್ಥವಾಗಿ ಏನಾದರೂ ಉಳಿದು ಬಿಟ್ಟಿದ್ದಾರಾ? ಆದರೆ ಇದು ಕಾಡ್ತಾ ಇರುವಂಥ ಪ್ರಶ್ನೆ. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ತಟಸ್ಥವಾಗಿ ಉಳಿಯುವಂಥ ಉದಾಹರಣೆಗಳೇ ಇಲ್ಲ, ಅಥವಾ ಉಳಿದಿರುವಂಥ ಉದಾಹರಣೆಗಳಿಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರಬಹುದು, ಆದರೆ ಸಕ್ರಿಯವಾಗಿರ್ತೇನೆ ರಾಜಕಾರಣದಲ್ಲಿ ಅಂತ ಅವರೇ ಹೇಳಿದ್ದಾರೆ. ಆದರೆ ಬಂಡಾಯ ಶಾಸಕರ ಹಿಂದೆ ಸಿದ್ದರಾಮಯ್ಯ ಬಣದ ತಂತ್ರ ಏನಾದರೂ ಅಡಗಿದೆಯಾ ಅನ್ನುವಂಥ ಕುತೂಹಲ ಮಾತ್ರ ಇದ್ದು, ಜಯಚಂದ್ರ, ಎಚ್.ಕೆ. ಪಾಟೀಲ್ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದಂಥವರು. ಈ ಬಂಡಾಯದ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣದ ಕೈ ಇರಬಹುದಾ ಅನ್ನುವಂಥದ್ದಿದೆ, ಒಂದು ಕುತೂಹಲ ಇದೆ. ಆದರೆ ಬಂಡಾಯ ಶಾಸಕರ ನಡೆ ಟ್ರಬಲ್ ಶೂಟರ್ಗೆ ತಲೆನೋವನ್ನು ತರಿಸ್ತಾ ಇರುವುದಂತೂ ಗ್ಯಾರಂಟಿ.